ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸುಧನ್ವಾ ಹೈಕೋರ್ಟ್ನ ವಕೀಲರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಜಕ್ಕೂ ಇದೊಂದು ಈ ಒಂದು ಪ್ರಕರಣ ಈ ಹಿಂದೆ ಕೂಡ ಆಗಿರಲಿಲ್ಲ. ಈ ರೀತಿಯಾದಂತಹ ತೀರ್ಪು ಈ ಮುಂದೆ ಕೂಡ ಬರುವ ಹಾಗೆ ಕಾಣಿಸಲ್ಲ. ಇದು ಆ ರೀತಿಯಾದಂತಹ ಮಹತ್ವದ ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ದರ್ಶನ್ ಮುಂದೆ ಯಾವ್ಯಾವ ಆಯ್ಕೆಗಳಿದೆ ಅಂದ್ರೆ ದರ್ಶನ್ ಜೊತೆಗೆ ಸೇರಿ ಈ 7 ಆರೋಪಿಗಳ ಮುಂದೆ ಯಾವ್ಯಾವ ಆಯ್ಕೆ ಇರಬಹುದು ಸರ್? ಇಲ್ಲಿ ನೋಡಿ, ನಾನು ಸುಪ್ರೀಂ ಕೋರ್ಟ್ದು ಆರ್ಡರ್ ಓದಿಲ್ಲ ನಾನು. ಬಟ್ ಎಲ್ಲ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರೋ ಪ್ರಕಾರ ಮತ್ತೆ ಆ ಕೇಸಲ್ಲಿ ಇರೋ ಕೆಲವು ಲಾಯರ್ಸ್ಗಳು ಹೇಳಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಗೆ 4th ವಿತ್ ಅರೆಸ್ಟ್ ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ಇಮಿಡಿಯೇಟ್ ಗೆ ಇವಾಗ 2 ಅವಕಾಶಗಳೇನು ಅಂದ್ರೆ ಕೋರ್ಟ್ ಮುಂದೆ ಅವ್ರು ಸರೆಂಡರ್ ಆಗಬೇಕು. ಸರೆಂಡರ್ ಆಗಿಲ್ಲ ಅಂದ್ರೆ ಪೊಲೀಸ್ ಅವರೇ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದು ಜುಡಿಷಿಯಲ್ ಕಸ್ಟಡಿಗೆ ರಿಮೈಂಡ್ ಮಾಡ್ತಾರೆ. ಅದರಲ್ಲಿ ಏನಾನ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಇಷ್ಟೇ ದಿನದಲ್ಲಿ ಟೈಮ್ ಲಿಮಿಟ್ ಅಲ್ಲಿ ಬೇಗ ಟ್ರಯಲ್ ಅನ್ನು ಕನ್ಕ್ಲೂಡ್ ಮಾಡಬೇಕು ಅಂತ ಡೈರೆಕ್ಷನ್ ಇದ್ರೂ ಇರ್ಬೋದು. ಹಾಗಾಯ್ತು ಅಂದ್ರೆ ಡೇ ಟು ಡೇ ಬೇಸಿಸ್ ಮೇಲೆ ಕೇಸ್ ನಡೆಯಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬೇಲ್ ಇವಾಗ ಆಯ್ತು ಅಂದ ತಕ್ಷಣ ಇನ್ನು ಕೇಸ್ ಮುಗಿಯೋವರೆಗೂ ಜೈಲಲ್ಲೇ ಇರ್ಬೇಕು ಅಂತ ಏನ್ ಅರ್ಥ ಅಲ್ಲ. ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಂತಿದೆ. ಅಂದ್ರೆ ಬದಲಾವಣೆ ಏನಾನ ಒಂದು ಬದಲಾವಣೆ ಆದ್ರೆ ಇವಾಗ ಕೊಟ್ಟಿರೋ ಸನ್ನಿವೇಶಕ್ಕಿಂತ ಬಿಟ್ಟು ಬೇರೆ ಸನ್ನಿವೇಶ ಏನಾನ ಬದಲಾವಣೆಗಳು ಆಯ್ತು ಅಂದ್ರೆ ಕೇಸಲ್ಲಿ ಮತ್ತೊಂದ್ಸತಿ ಅವರು ದರ್ಶನ್ ಆಗ್ಲಿ ಇವಾಗ ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವರು ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಹಾಕೋಬಹುದು. ಮತ್ತೆ ಅದ್ರಲ್ಲಿ ಏನಾನ ಕೋರ್ಟ್ ಅವರು ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನಾನ ಬದಲಾವಣೆಗಳಾಗಿದೆಯಾ ಅನ್ನೋದನ್ನ ಕನ್ಸಿಡರ್ ಮಾಡಿ ಅಲೋ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದು ಆಗತ್ತೆ. ಬಟ್ ನಾನ್ ನೋಡಿರಂಗೆ ಸುಮಾರು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲೇಷನ್ ಆಗಿದೆ. ಬಟ್ ಈ ಕೇಸಲ್ಲಿ ಒಂದು ಏನು ವಿಶೇಷ ಅಂದ್ರೆ ಅದೇ ದಿನ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಳ್ಳಿ ಅಂತ ನಾನು ಯಾವತ್ತೂ ನೋಡಿಲ್ಲ. ಅಟ್ಲೀಸ್ಟ್ ಒಂದು ವಾರಾನ ಟೈಮ್ ಕೊಡುತ್ತೆ. ಇದೊಂದು ವಿಶೇಷತೆ ಈ ಕೇಸಲ್ಲಿ ಎದ್ದು ಕಾಣಿಸ್ತದೆ. ನಮಗೂ ಆಶ್ಚರ್ಯ ಆಯ್ತು. ನಾನು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಸುಮಾರು ಕೇಸುಗಳು ನೋಡೋದಿರೋ ಹಾಗೆ ಈ ತರ ಅದೇ ದಿನ ಅಂದ್ರೆ ಸರ್ ಸುಪ್ರೀಂ ಕೋರ್ಟ್ ಆ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅಂತ ಕಾಣಿಸ್ತಾ ಇದೆ ಸರ್ ಈ ಪ್ರಕರಣದಲ್ಲಿ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತೆ ಹೈಕೋರ್ಟ್ ನಡೆದುಕೊಂಡಂತಹ ರೀತಿಗೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದೆ. ಇಲ್ಲ, ನನ್ಗೆ ವೈಯಕ್ತಿಕವಾಗಿ ಜಸ್ಟಿಸ್ ವಿಶ್ವಜಿತ್ ಶೆಟ್ರು ಒನ್ ಆಫ್ ದಿ ಬೆಸ್ಟ್ ಜಡ್ಜ್. ನಾನು ಅವ್ರ ಮುಂದೆ ಬಹಳ ಸತಿ ಅಪಿಯರ್ ಆಗಿದ್ದೀನಿ. ಒಳ್ಳೆ ಜಡ್ಜು. ಬಟ್ ಸುಪ್ರೀಂ ಕೋರ್ಟ್ ಆ ನಿರ್ಧಾರ ತಗೊಂಡಿರ್ಬೋದು. ನೋಡೋಣ ಮುಂದೆ ಏನಾಗತ್ತೆ ಅಂತ. ಸರ್ ಈಗ 6 ತಿಂಗಳು ಅವರಿಗೆ ಆಪ್ಷನ್ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ 6 ತಿಂಗಳ ಒಳಗಾಗಿ ಸಾಕ್ಷಿಗಳೆಲ್ಲವನ್ನೂ ಕೂಡ ಕಲೆ ಹಾಕಿ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಇವರು ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾ ಅಂತ ಹೇಳಿ. ಇಲ್ಲ, ಬೇಲ್ ಅದೇನು 6 months ವರೆಗೂ ಬೇಲ್ ಹಾಕಂಗಿಲ್ಲ. ಆ ರೀತಿ ಏನು ಸುಪ್ರೀಂ ಕೋರ್ಟ್ ಹೇಳಿರಕ್ ಸಾಧ್ಯ ಇಲ್ಲ. ಅಲ್ಲಿ ಇಷ್ಟ ದಿನದಲ್ಲಿ ಮುಗಿಸಿ ಅಂತಾನು ಹಾಕ್ಬಾರ್ದು ಅಂತ ರೀಸೆಂಟ್ ಆಗಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಟೈಮ್ ಲಿಮಿಟ್ ಫಿಕ್ಸ್ ಮಾಡಬಾರ್ದು ಅಂತ, ಎಕ್ಸ್ಪೀಡಿಯಸ್ಲಿ ತುಂಬಾ ಬೇಗ ಮಾಡಿ ಡೇ ಟು ಡೇ ಬೇಸಿಸ್ ಮೇಲೆ ಅಂತ ಡೈರೆಕ್ಷನ್ ಕೊಟ್ಟಿರ್ಬೋದು. ಬಟ್ ಹಾಗನ್ ಮಾತ್ರಕ್ಕೆ ಬೇಲ್ ಹಾಕ್ಬಾರ್ದು ಅಂತಲ್ಲ. ಬೇಲ್ ಹಾಕ್ಬೋದು. ಅವರು ಏನಾನ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಏನು ಅನ್ನೋ ತೋರಿಸ್ಬೇಕು. ಆದ್ರೆ ಸಾಮಾನ್ಯವಾಗಿ ಹೆಲ್ತ್ ಗ್ರೌಂಡ್ ಬಿಟ್ಟು ಬೇರೆ ಏನು ಚೇಂಜ್ ಸರ್ಕಮ್ಸ್ಟೆನ್ಸಸ್ ಸಾಮಾನ್ಯ ಬರಲ್ಲ. ಯಾರೋ ಫ್ಯಾಮಿಲಿ ಡೆತ್ ಏನಾನ ಇತ್ತು ಅಂದ್ರೆ ಇಂಟ್ರಿಮ್ ಇಲ್ಲ ಹೆಲ್ತ್ ಗ್ರೌಂಡ್ಸ್ ಅಲ್ಲಿ ಕೊಡ್ಬೋದು. ಬಟ್ ಸದ್ಯಕ್ಕಂತೂ ಇವ್ರಿಗೆಲ್ಲ ಜೈಲಿಂದ ಆಚೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಸುಪ್ರೀಂ ಕೋರ್ಟ್ ಈ ರೀತಿ ಎಲ್ಲ ಫೈಂಡಿಂಗ್ಸ್ ಮಾಡಿರೋದ್ರಿಂದ ಬಹಳ ಕಷ್ಟ ಆಗುತ್ತೆ. ಸರ್ ಈಗ 6 ತಿಂಗಳಲ್ಲಿ ಸಾಕ್ಷಿಗಳ ಆರೋಪಿಗಳು ಜೈಲಲ್ಲಿ ಇರುವಾಗಲೇ ವಿಚಾರಣೆ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂತಂದ್ರೆ ಸಾಕ್ಷ್ಯ ನಾಶವನ್ನ ಮಾಡ್ತಾರೆ, ಪ್ರಭಾವಿ ಆಗಿದ್ದಾರೆ. ಸೊ ಹಾಗಾಗಿ ಅಂತ ಹೇಳಿ ಈಗ ತ್ವರಿತಗತಿಯಲ್ಲಿ ಆಗಬೇಕು ಅನ್ನುವಂತಹ ವಿಚಾರ. ಮತ್ತೆ ಅವರು ಹೊರಗಡೆ ಇದ್ದಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ಸಾಕ್ಷಿ ನಾಶಪಡಿಸುವಂತಹ ಕೆಲಸಗಳನ್ನ ಕೂಡ ಮಾಡಿರಲಿಲ್ಲ. ಅದನ್ನ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಅದನ್ನ ನಾನು ಇನ್ನೂ ಆರ್ಡರ್ ಏನಾಗಿದೆ ಅನ್ನೋದನ್ನ ನೋಡಿಲ್ಲ. ಅದ್ರ ಬಗ್ಗೆ ಆರ್ಡರ್ ಓದಿರಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗತ್ತೆ. ಬಟ್ ಸದ್ಯಕ್ಕಂತೂ ಇವ್ರನ್ನ ಇವಾಗ ಕಸ್ಟಡಿಗೆ ತಗೊಂತಾರೆ. ಮತ್ತೆ ಏನಾನ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬೇಲ್ ಮೂವ್ ಮಾಡ್ಬೋದು. ಬಟ್ ಒಂದ್ಸರ್ತಿ ಕೈಗೆ ಆರ್ಡರ್ ಸಿಕ್ಕಿದ್ಮೇಲೆ ಅದನ್ನ ಸ್ಟಡಿ ಮಾಡಿ ಏನೇನಾಗಿದೆ, ಮುಂದೆ ಏನೇನ್ ಅವಕಾಶಗಳಿದೆ ಅಂತ ಹೇಳ್ಬೋದು. ಬೇರೆ ಯಾವ್ದಾದ್ರು ಹೊಸ ಕಾರಣ ಕೊಟ್ಟು ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾ? ಆತರ ಆಪ್ಷನ್ಸ್ ಇದೆಯಾ? ಇದ್ರೆ ಯಾವ ತರ ಆಪ್ಷನ್ಸ್ ಅನ್ನ ಕೊಡಬಹುದು ನ್ಯಾಯಾಲಯದ? ನನಗೆ ಗೊತ್ತಿರೋ ಹಾಗೆ ಮುಂಚೆಯಿಂದ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇದೆ, ಏನೋ ಬ್ಯಾಕ್ ಏನೋ ಪೇನ್ ಇದೆ, L1 L2 ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಡಿಸ್ಕ್ ಬಲ್ಸ್ ಎಲ್ಲ ಹೇಳಿದ್ರು. ಅದೇ ಹೆಲ್ತ್ ಅಲ್ಲಿ ಏನಾನ ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ
ಅದ್ರ ಮೇಲೆ ಮೂವ್ ಮಾಡ್ಬೋದು. ಅದೇ ಕಾಂಪ್ಲಿಕೇಶನ್ ಅನ್ನ ಆ ಒಂದು ರೀಸನ್ ಅನ್ನ ಕೊಟ್ಟೆ ಸರ್ ಅವರು ಈ ಬೇಲ್ ಅರ್ಜಿಯನ್ನ ಹಾಕಿದ್ರು, ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಇಲ್ಲ ಅನ್ನುವಂತಹ ಅದನ್ನ ಹಾಕಿದ್ರು, ಬಟ್ ಮಾತನಾಡಿದ್ರು. ಅದನ್ನ ಬಿಟ್ಟು ಕೂಡ ಬೇರೆ ಬೇರೆ ಗ್ರೌಂಡ್ಸ್ ಗಳನ್ನ ಅರ್ಜಿ ಮಾಡಿದ್ರು. ಆ ವಿಷಯನೂ ಕನ್ಸಿಡರ್ ಮಾಡಿ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು. ಅದನ್ನ ಇವಾಗ ರಿವರ್ಸ್ ಮಾಡಿದೆ ಸುಪ್ರೀಂ ಕೋರ್ಟ್. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, 6 ತಿಂಗಳ ನಂತರ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ 6 ತಿಂಗಳಾದ ನಂತರ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ ಕೇಸ್ ಈ ಯಾವುದೇ ರೀತಿಯಾದಂತಹ ಕಾರಣವನ್ನ ಕೂಡ ನೀಡುವಂತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ.